विद्याश्च सकलाः कलाः तद्बोधाय कृतो यत्नो वाण्यात्मा स्थाप्यते तथा वाण्यात्मा स्थाप्यते तथा। ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾ ಪಿತರೌ ಪ್ರಾಂಚೌ ಜಾಜಾಪತಿಸ್ತುಮಃ. ಶ್ರೀಮದಪ್ಪಯ್ಯ ದೀಕ್ಷಿತರಿಂದ ವಿರಚಿತವಾದಂತಹ ಕುವಲಯಾನಂದ ಎಂಬ ಹೆಸರಿನ ಅಲಂಕಾರಶಾಸ್ತ್ರ ಗ್ರಂಥದ ವ್ಯಾಖ್ಯಾನಮಾಲೆಯ ಇಂದಿನ ಉಪಾಖ್ಯಾನಕ್ಕೆ ಶ್ರೋತೃವರ್ಗಕ್ಕೆ ಸ್ವಾಗತ. ಈ ಹಿಂದೆ ದೀಕ್ಷಿತರು ಅಲಂಕಾರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ದೀಪಕ ಎಂಬ ಅಲಂಕಾರದ ಒಂದು ವಿವರಣೆಯನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರು. ವರ್ಣ್ಯ ಮತ್ತು ಅವರ್ಣ್ಯಗಳ ನಡುವೆ ಏಕಧರ್ಮಾನ್ವಯ ಒಂದು ವೇಳೆ ಕಾಣಿಸ್ತಾ ಇದ್ರೆ ಅವಾಗ ಅದನ್ನು ದೀಪಕ ಅಂತ ಕರೀತಾರೆ ಅಂತ ಅದರ ಸಾಮಾನ್ಯವಾದ ಲಕ್ಷಣ. ವರ್ಣ್ಯಾವರ್ಣ್ಯ ಅನ್ನೋದಕ್ಕೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪ್ರಸ್ತುತ ಮತ್ತು ಅಪ್ರಸ್ತುತವಾದಂತಹ ಎರಡು ವಿಷಯಗಳ ನಡುವೆ ಏಕಧರ್ಮಾನ್ವಯವಿದ್ರೆ ಆಗ ಅದನ್ನ ದೀಪಕ ಅಂತ ಕರಿತೀವಿ ಅಂತ. ದೀಪವದ ಆಚರತಿ ಇತಿ ದೀಪಕ. ದೀಪದಂತೆ ಇದು ಕೆಲಸ ಮಾಡುತ್ತೆ, ಆದ್ರಿಂದ ದೀಪಕ ಅಂತ. ದೀಪವು ಹೇಗೆ ಪ್ರಾಸಂಗಿಕವಾದಂತಹ ವಿಷಯವನ್ನು ಅಪ್ರಾಸಂಗಿಕವಾದ ವಿಷಯವನ್ನು ಎರಡನ್ನೂ ಹೇಗೆ ಅದು ತೋರಿಸುತ್ತೋ ಅದೇ ರೀತಿಯಾಗಿ ದೀಪಕವೂ ಕೂಡ, ದೀಪಕಾಲಂಕಾರವೂ ಕೂಡ ಪ್ರಸ್ತುತವಾದ ವಿಷಯವನ್ನು ಚಮತ್ಕಾರವಾಗಿ ತೋರಿಸೋದಷ್ಟೇ ಅಲ್ಲದೆ ಅಪ್ರಸ್ತುತವಾದ ವಿಷಯವನ್ನೂ ಕೂಡ ಒಂದು ಸೊಬಗಿನೊಡನೆ ತೋರಿಸುತ್ತೆ ಅನ್ನೋ ನೇರದಲ್ಲಿ ದೀಪಕ ಅಂತ ಕರೆದ್ರು. ಉದಾಹರಣೆ ಇತ್ಯಾದಿಗಳನ್ನೆಲ್ಲ ಗಮನಿಸಿ ಆಗಿತ್ತು. ಮದೇನ ಭಾತಿ ಕಲಭ ಪ್ರತಾಪೇನ ಮಹೀಪತಿ ಅನ್ನುವಲ್ಲಿ ಭಾನರೂಪ ಏಕಕ್ರಿಯಾನ್ವಯ ಎರಡರಲ್ಲೂ ಇದೆ. ಬೆಳಗುವುದು ಅನ್ನುವಂತಹ ಏಕಕ್ರಿಯಾನ್ವಯ ಅನ್ನುವಂಥದ್ದು ಆನೆಯಲ್ಲೋ, ಮದಿಸಿದ ಆನೆಯಲ್ಲೋ ಮತ್ತು ರಾಜನಲ್ಲೂ ಇಬ್ಬರಲ್ಲೂ ಇದೆ ಅಂತ. ಆನೆಯಲ್ಲಿ ಆ ರೀತಿಯಾಗಿ ಧರ್ಮ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮದ. ರಾಜನಲ್ಲಿ ಆ ರೀತಿಯಾಗಿ ಬರೋದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಅವನ ಪ್ರತಾಪ, ಪರಾಕ್ರಮ. ಈ ರೀತಿಯಾಗಿ ಏಕ ಧರ್ಮಾನ್ವಯವಿತ್ತು. ಅದೇ ರೀತಿಯಾಗಿ ಮಣಿಷ್ಯಾಣೋಲ್ಲೀಢ ಎಂಬಂತಹ ಒಂದು ಉದಾಹರಣೆಯಲ್ಲಿ ತನಿಮ್ನಾ ಶೋಭಂತೆ ಅನ್ನಲ್ಲಿ ಕೃಷತ ಎಂಬಂತಹ ಏಕಗುಣ, ಗುಣೈಕ ರೂಪವಾದಂತಹ ಅನ್ವಯವನ್ನ, ಧರ್ಮಾನ್ವಯವನ್ನ, ಗುಣರೂಪ ಏಕಧರ್ಮಾನ್ವಯವನ್ನ ತೋರಿಸಿದ್ರು. ಈ ಹಿಂದೆ ಕ್ರಿಯಾರೂಪವಾದಂತಹ ಏಕಧರ್ಮಾನ್ವಯವಿತ್ತು. ಈ ಎರಡು ಉದಾಹರಣೆಗಳನ್ನು ತೋರಿಸಿದ ನಂತರದಲ್ಲಿ ಈಗ ಒಂದು ಸಣ್ಣ ಶಾಸ್ತ್ರಾರ್ಥಕ್ಕೆ ಅಣುವು ಮಾಡಿಕೊಳ್ತಾರೆ ದೀಕ್ಷಿತರು. ತುಲ್ಯ ಯೋಗಿತ ಮತ್ತು ದೀಪಕ ಎಂಬ ಈ ಎರಡು ಅಲಂಕಾರಗಳಿಗೆ ಇರುವಂತಹ ಅಂತರವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ಒಂದು ಉದಾಹರಣೆಯನ್ನು ತಗೋತಾರೆ. ಯದ್ಯಪಿ ಸುವರ್ಣ ಪುಷ್ಪಾಂ ಪೃಥಿವೀಂ ಚಿನ್ವಂತಿ ಪುರುಷಾಸ್ತ್ರಯ ಶೂರಶ್ಚ ಕೃತವಿದ್ಯಶ್ಚ ಯಶ್ಚ ಜಾನಾತಿ ಸೇವಿತುಂ ಎಂಬುದಾಗಿ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಪದ್ಯ. ಸುವರ್ಣ ಪುಷ್ಪದಿಂದ ಕೂಡಿರುವಂತಹ ಈ ಪೃಥ್ವಿಯನ್ನ, ಈ ಭೂಮಂಡಲವನ್ನ ಅಂತ ಲೆಕ್ಕ. ಸುವರ್ಣಮೇವ ಪುಷ್ಪಂ ಯಸ್ಯಾಹ, ಆ ರೀತಿಯಾಗಿ ಅಂದ್ರೆ ಸ್ವರ್ಣಮಯವಾದಂತಹ ಈ ಒಂದು ಭೂಮಿಯನ್ನ 3 ಜನ ಚಿನ್ವಂತಿ ಪಡ್ಕೊಳ್ತಾರೆ, ಅರಸಿ ಪಡ್ಕೊಳ್ತಾರೆ ಅಂತ ಲೆಕ್ಕ. ಯಾರ್ಯಾರು ಅಂತ ಹೇಳಿದ್ರೆ, ಶೂರ ಪರಾಕ್ರಮಶಾಲಿಯಾದವನು, ಕೃತವಿದ್ಯ ವಿದ್ಯಾಸ್ನಾತಕನಾದವನು, ವಿದ್ಯೆಯನ್ನು ಪಡ್ಕೊಂಡವನು, ಮತ್ತು ಎಷ್ಟು ಜಾನಾತಿ ಸೇವಿತು ಭಗವಂತನನ್ನು ಭಾಗವತರನ್ನು ಯಾರಿಗೆ ಸೇವೆ ಮಾಡೋದಕ್ಕೆ ಬರುತ್ತೋ ಅವನು ಅಂತ. ಹೀಗೆ ಈ ಮೂವರೂ ಕೂಡ ಸುವರ್ಣಮಯವಾದಂತಹ ಈ ಒಂದು ಭೂಮಂಡಲವನ್ನ ಪಡ್ಕೊಳ್ತಾರೆ ಅಂತ.
ಇಲ್ಲಿ ಈ ಶ್ಲೋಕದಲ್ಲಿ ಪ್ರಸ್ತುತ ಯಾರು ಅಪ್ರಸ್ತುತ ಯಾರು ಅನ್ನುವಂಥ ವಿಷಯ ಆಗಿರಲಿ. ಯಾರೋ ಒಬ್ಬರು ಪ್ರಸ್ತುತರಾಗ್ತಾರೆ, ಇನ್ನಿಬ್ಬರು ಅಪ್ರಸ್ತುತರಾಗ್ತಾರೆ. ಆದರೆ ಪ್ರಸ್ತುತ ಇತ್ಯತ್ರ ಪ್ರಸ್ತುತಾನ ಅಪ್ರಸ್ತುತಾನ, ಪ್ರಸ್ತುತ ಮತ್ತು ಅಪ್ರಸ್ತುತ ಅಷ್ಟೂ ಜನದ್ದು ಕೂಡ ಯುಗಪದ್ ಧರ್ಮಾನ್ವಯ, ಏಕಕಾಲದಲ್ಲಿ ಧರ್ಮಾನ್ವಯ ಅನ್ನುವಂಥದ್ದು ತೋರ್ತಾ ಇದೆ. ಮೂರೂ ವಿಷಯಗಳಲ್ಲೂ ಕೂಡ ಏಕಕಾಲದಲ್ಲೇ ಧರ್ಮಾನ್ವಯ ಆಗ್ತಾ ಇದೆ ಅನ್ನುವಂಥ ಒಂದು ವಿಷಯ ತೋರ್ಬರುತ್ತೆ. ಆದರೆ ನೀವು ಕೊಟ್ಟಿರುವಂತಹ ಉದಾಹರಣೆಯಲ್ಲಿ ಮದೇನ ಭಾತಿ ಕಲಭ ಪ್ರತಾಪೇನ ಮಹೀಪತಿ ಅನ್ನೋ ಉದಾಹರಣೆಯಲ್ಲಿ ಏನಾಗುತ್ತೆ ಅಂದರೆ, ಯದ್ಯಪಿ ಮಹಾರಾಜನೇ ಅಲ್ಲಿ ಪ್ರಸ್ತುತನಾದರೂ ಮೊದಲು ನಮಗೆ ತಿಳುವಳಿಕೆಗೆ ಬರ್ತಾ ಇರೋದು ಯಾವುದು ಅಂತ ಕೇಳಿದ್ರೆ ಮದೇನ ಭಾತಿ ಕಲಭ ಎಂಬಂತಹ ಅಪ್ರಸ್ತುತವಾದಂತಹ ವಿಷಯವೇ ಮೊದಲು ನಮ್ಮ ಬುದ್ಧಿಗೆ ಬರುತ್ತೆ. ಅದನ್ನೇ ಹೇಳಿದ್ರು, ಮದೇನ ಭಾತಿ ಕಲಭ ಇತ್ಯತ್ರ ಅಪ್ರಸ್ತುತಸ್ಯೈವ ಪ್ರಥಮಂ ಧರ್ಮಾನ್ವಯ. ಅಪ್ರಸ್ತುತವಾದಂತಹ ಆನೆಯ ವಿಷಯದಲ್ಲೇ ಮೊದಲು ಭಾನರೂಪವಾದಂತಹ ಕ್ರಿಯೆಯ ಅನ್ವಯ, ಏಕಧರ್ಮಾನ್ವಯ ಅನ್ನೋದು ತೋರುತ್ತೆ. ತಥಾಪಿ ಹಾಗಿದ್ರೂ ಕೂಡ ಅದು ಅಪ್ರಸ್ತುತವಾದಲ್ಲಿ ನಮಗೆ ಧರ್ಮಾನ್ವಯ ತೋರ್ತಾ ಇದ್ರೂ ಕೂಡ ಪ್ರಾಸಂಗಿಕತ್ವನ್ನ ಹೀಯತೆ. ಕಸ್ಯ ಪ್ರಾಸಂಗಿಕತ್ವನ್ನ ಹೀಯತೆ? ಪ್ರತಾಪೇನ ಮಹೀಪತಿ ಎಂಬಂತಹ ವಾಕ್ಯದ ಪ್ರಾಸಂಗಿಕತೆ ಏನಿದೆಯೋ ಅದು ಕ್ಷೀಣಿಸೋಲ್ಲ ಅಂತ, ಅದೇನು ಹೊರಟು ಹೋಗಲ್ಲ ಅನ್ನೋ ಅಭಿಪ್ರಾಯ ದೀಕ್ಷಿತರದು. ಈಗ ಮೊದಲು ಮದೇನ ಭಾತಿ ಕಲಭ ಅನ್ನುವಂತಹ ಅಪ್ರಸ್ತುತವಾದಂತಹ ಅಪ್ರಾಸಂಗಿಕವಾದಂತಹ ವಾಕ್ಯದಲ್ಲಿ ಧರ್ಮಾನ್ವಯವಾಗೋಯ್ತು ಅಂತ ಮಾತ್ರಕ್ಕೆ ಮಹಾರಾಜನ ವಿಷಯವನ್ನ ಏನು ಸ್ತುತಿ ಮಾಡಬೇಕು ಅಂತ ಕವಿ ಹೊರಟಿದನೋ, ಪ್ರತಾಪೇನ ಮಹೀಪತಿರ್ಭಾತಿ ಅನ್ನುವಲ್ಲಿ ಪರಾಕ್ರಮದಿಂದ ಮಹಾರಾಜನು ಶೋಭಿಸುತ್ತಿದ್ದಾನೆ ಎನ್ನುವಂತಹ ವಾಕ್ಯದ ಒಂದು ಅರಿವೇನಿದೆಯೋ ಇದು ತನ್ನ ಪ್ರಾಸಂಗಿಕತೆಯನ್ನು ಏನು ಕಳ್ಕೊಳ್ಳಲ್ಲ ಅಂತ ಲೆಕ್ಕ. ವಸ್ತುಗತ್ಯ ಯಾಕಪ್ಪ ಅಂತ ಕೇಳಿದ್ರೆ, ವಸ್ತುತಃ ಏನಾಗತ್ತೆ ಅಲ್ಲಿ ಅಂತ ಕೇಳಿದ್ರೆ, ಪ್ರಸ್ತುತೋದ್ದೇಶೇನ, ಪ್ರಸ್ತುತವನ್ನು ಉದ್ದೇಶಿಸಿ ಯಾವುದನ್ನು ವರ್ಣಿಸಬೇಕು ಅಂತಿದೀವ್ಯೋ ಅದನ್ನು ಉದ್ದೇಶಿಸಿ ಪ್ರವೃತ್ತಸ್ಯೈವ ವರ್ಣನಸ್ಯ ಅಪ್ರಸ್ತುತೆ ಅನ್ವಯಾತ್. ಅಪ್ರಸ್ತುತದಲ್ಲಿ ಅನ್ವಯವಾಗುವಂಥದ್ದು ಹೇಗೆ ಅಂತ ಕೇಳಿದ್ರೆ, ಯಾವುದನ್ನು ವರ್ಣಿಸಬೇಕು ಅಂತ ಹೊರಟಿದೆಯೋ ಆ ವರ್ಣನೆಗೆ ಅನುಸಾರವಾಗಿ ಅದು ಅಪ್ರಸ್ತುತವೇ ಹೊರತು ಸರ್ವಥಾ ಅಪ್ರಸ್ತುತ ಅಂತೇನಲ್ವಲ್ಲ ಅಂತ. ಇಲ್ಲಿ ಅಪ್ರಸ್ತುತ ಅನ್ನೋದಕ್ಕೆ ಪ್ರಸ್ತುತ ಭಿನ್ನ ಅಂತ ಅಷ್ಟೇ ಅರ್ಥ. ಪ್ರಸ್ತುತ ಅನ್ಯತ್ ಇತರತ್ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಅದರಿಂದ ವಸ್ತುಗತ್ಯ, ವಸ್ತುತಃ ಪ್ರಸ್ತುತೋದ್ದೇಶೇನ, ಪ್ರಸ್ತುತವನ್ನು ಉದ್ದೇಶವನ್ನಾಗಿ ಇಟ್ಕೊಂಡು ಪ್ರವೃತ್ತಸ್ಯೈವ ವರ್ಣನಸ್ಯ, ಅದನ್ನು ಉದ್ದೇಶವಾಗಿ ವರ್ಣನೆಯನ್ನು ಮಾಡ್ತಾ ಇರೋದು ಅಪ್ರಸ್ತುತೆ ಅನ್ವಯಾತ್. ಅದು ಪ್ರಸ್ತುತದಲ್ಲಿ ಮಾಡ್ತಾ ಇರುವಂತಹ ವರ್ಣನೆಯು ಅಪ್ರಸ್ತುತದಲ್ಲಿ ಅನ್ವಯವಾಗುತ್ತೆ ಅಷ್ಟೇ. ಹಾಗಾಗಿ ನಮಗೆ ಅಪ್ರಸ್ತುತದಲ್ಲಿ ಅನ್ವಯವಾಗೋಯ್ತಲ್ಲ ಅನ್ನುವಂತಹ ಒಂದು ಭ್ರಮೆ ಬೇಡ, ಒಂದು ಗಾಬರಿ ಆಗುವಂಥ ವಿಷಯವಿಲ್ಲ. ಅಲ್ಲಿ ಪ್ರಸ್ತುತದ ಉದ್ದೇಶವನ್ನು ಇಟ್ಕೊಂಡೇನೆ ಅಲ್ಲಿ ವರ್ಣನೆ ಅನ್ನುವಂಥದ್ದು ಅಪ್ರಸ್ತುತದಲ್ಲಿ ಅನ್ವಯವಾಗ್ತಾ ಇದೆ. ಅದರಿಂದ ಉದ್ದೇಶಕ್ಕೆ ಪ್ರಾಧಾನ್ಯವೇ ಬರುತ್ತೆ ಹೊರತು ಅಲ್ಲಿ ಯಾವುದು ವಿಧಾನ ಮೊದಲಾಗ್ತಾ ಇದೆಯೋ ಅದಕ್ಕೆ ಪ್ರಾಧಾನ್ಯ ಬರೋಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಈ ವಾಕ್ಯವನ್ನು ತಗೊಳ್ಬೇಕು. ಅದಕ್ಕೆ ಒಂದು ಸೊಗಸಾದಂತಹ ಉದಾಹರಣೆಯನ್ನು ದೀಕ್ಷಿತರು ಬರೀತಾರೆ. ನಹಿ ದೀಪಸ್ಯ ರಥ್ಯ ಪ್ರಾಸಾದಯೋ ಯುಗಪದುಪಕಾರತ್ವೇನ. ಈಗ ದೀಪ ನಾವು ಬಾಲ್ಕನಿಯಲ್ಲಿಟ್ಟರೆ ಅದು ಪ್ರಾಸಾದ ಅಂದ್ರೆ ಆ ಬಾಲ್ಕನಿಗೂ ಮಹಡಿಗೂ ಮತ್ತು ರಥ್ಯ ಬೀದಿಗೂ ಯುಗಪದುಪಕಾರತ್ವೇನ ಏಕಕಾಲದಲ್ಲಿ ಉಪಕಾರವನ್ನು ಮಾಡುತ್ತೆ. ಹಾಗಿದ್ರೂ ಅದರಲ್ಲಿ ಯಾವುದು ಪ್ರಸ್ತುತ ಯಾವುದು ಅಪ್ರಸ್ತುತ, ಅದರ ಪ್ರಾಸಂಗಿಕ ಅಪ್ರಾಸಂಗಿಕತ್ವಗಳು ಏನೂ ಹಾಳಾಗೋಲ್ಲ ಅಂತ. ಅದೇ ರೀತಿಯಾಗಿ ಇನ್ನೊಂದು ಸೊಗಸಾದ ಉದಾಹರಣೆಯನ್ನ ಬರೀತಾರೆ. ಏನಪ್ಪ ಅಂದ್ರೆ, ಮನೆಗೆ ಅಳಿಯ ಬಂದಿಯಾನೆ, ಜಾಮಾತ್ರರ್ಥೆ, ಜಾಮಾತುರಿಗೋಸ್ಕರವಾಗಿ ಅಂದ್ರೆ ಅಳಿಯನಿಗೋಸ್ಕರವಾಗಿ ಶ್ರಪಿತಸ್ಯ ಮಾಡಿರುವಂತಹ ಸೂಪಸ್ಯ, ತವ್ವೆ ಮಾಡಿದ್ದಾರೆ ಆಯ್ತಾ, ಬಿಸಿಯಾಗಿ ತುಪ್ಪ ಗಿಪ್ಪ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಬಹಳ ಫೈನಾಗಿ ಒಂದು ತವ್ವೆ ಮಾಡಿದ್ದಾರೆ ಅಳಿಯ ಬಂದಿಯಾನೆ ಅಂತ. ಈಗ ಅವನಿಗೋಸ್ಕರ ಅಂತ ಅವನ ಉದ್ದೇಶದಿಂದ ಮಾಡಿರುವಂತಹ ತವ್ವೆಯನ್ನ ಅತಿಥಿಭ್ಯ, ಯಾರೋ ಅತಿಥಿ ಅಭ್ಯಾಗತರು ಬಂದ್ರು ಆಯ್ತಾ, ಬ್ರಾಹ್ಮಣೋತ್ತಮರು ಬಂದ್ರು, ಹಾಗಾಗಿ ಅತಿಥಿಗಳಿಗೆ ಮೊದಲು ಸತ್ಕಾರವೇ ಹೊರತು ಅದನ್ನ ಬಿಟ್ಬಿಟ್ಟು ನಾವು ಯಾವ ಉದ್ದೇಶದಿಂದ ಮಾಡಿದೀವಿ ಅವ್ರಿಗೆ ಮೊದಲು ಊಟ ಹಾಕ್ತೀವಿ ಅಂತ ಹೇಳಕ್ ಬರೋಲ್ಲ. ಅತಿಥಿ ದೇವೋ ಭವ ಅಲ್ವೇ, ಅತಿಥಿ ಭಗವಂತನ ಸ್ವರೂಪದಲ್ಲಿ ಇರ್ತಾನೆ. ಹಾಗಾಗಿ ಅತಿಥಿಗಳಿಗೆ ನಾವು ಅದನ್ನು ಮೊದಲು ಬಡಿಸಿದ ಕೂಡಲೇ ನೀವು ಯಾವ ಉದ್ದೇಶದಿಂದ ಸೂಪವನ್ನು ಮಾಡಿದ್ರು ಆ ಉದ್ದೇಶದ ಪ್ರಾಸಂಗಿಕತೆಯನ್ನು ಹಾಳಾಗ್ಬಿಡಲ್ವಲ್ಲ. ನಿಮ್ಮ ಮನಸ್ಸಿನಲ್ಲಿ ಪ್ರಾಧಾನ್ಯ ಯಾರಿಗಿದೆ? ನಿಮ್ಮ ಮನಸ್ಸಿನಲ್ಲಿ ಪ್ರಾಧಾನ್ಯ ಇರುವಂಥದ್ದು ಅಳಿಯನಿಗೆ. ಅಳಿದೇವರಿಗೆ ಹೇಗೆ ಪ್ರಾಧಾನ್ಯ ಇರುತ್ತೆಯೋ ಅದೇ ರೀತಿಯಾಗಿ ಅತಿಥಿಭ್ಯ ಪ್ರಥಮ ಪರಿವೇಷಣೆನ, ಅತಿಥಿಗಳಿಗೆ ಮೊದಲು ಬಡಿಸೋದ್ರಿಂದ ಪ್ರಾಸಂಗಿಕತ್ವಂ ಹೀಯತೆ,
ಅದಕ್ಕೆ ಪ್ರಾಸಂಗಿಕತ್ವ ಏನು ಹೋಗಲ್ವಲ್ಲ ಅಂತ. ನಹಿ ಅನ್ನೋ ಶಬ್ದವನ್ನು ಹೀಯತೆಗೂ ಮುಂಚೆ ಅನ್ವಯ ಮಾಡ್ಕೋಬೇಕು. ದೀಪಸ್ಯ ರಥ್ಯಾಪ್ರಾಸಾದಯೋರು ಯುಗಪದ್ ಉಪಕಾರತ್ವೇನ, ಆ ದೀಪದ ವಿಷಯದಲ್ಲಿ ಏನಾಗುತ್ತೆ, ಒಟ್ಟಿಗೆ ಅದು ಎರಡೂ ವಿಷಯಗಳಿಗೂ ಉಪಕಾರಕವಾದರೂ, ಅದೇ ರೀತಿಯಾಗಿ ಅಳಿಯನಿಗೋಸ್ಕರ ಮಾಡಿದಂತಹ ಸೂಪ ಅತಿಥಿಗಳಿಗೆ ಕೊಡುವುದರಿಂದಾಗಿ ಈ ಎರಡೂ ವಿಷಯದ ದೀಪದ ಮತ್ತು ಸೂಪದ, ದೀಪಸ್ಯ ಸೂಪಸ್ಯ ಚ ಪ್ರಾಸಂಗಿಕತ್ವಂ ನಹೀಯತೆ ನಹಿ ಹೀಯತೆ, ಅದು ಕ್ಷೀಣಿಸೋಲ್ಲ, ಹೋಗಲ್ಲ ಅಂತ ಲೆಕ್ಕ. ಇಷ್ಟು ಹೇಳಿ ವಿಷಯವನ್ನ ಮುಂದಕ್ಕೆ ತುಲ್ಯ ಯೋಗಿತಾಯಾಂತೂ ಏಕಂ ಪ್ರಸ್ತುತ. ತುಲ್ಯ ಯೋಗಿತೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಸ್ತುತ ಅನ್ಯದ ಅಪ್ರಸ್ತುತ ಮಿತಿ ವಿಶೇಷ ಅಗ್ರಹಣಾತ್. ಅಲ್ಲಿ ಇದು ಪ್ರಸ್ತುತ ಇದು ಅಪ್ರಸ್ತುತ ಅನ್ನುವಂಥ ವಿಶೇಷವಾದ ಗ್ರಹಣ ಇಲ್ಲ, ಅಂದ್ರೆ ವಿವೇಕ ಇಲ್ಲ. ಅಲ್ಲಿ ಆ ಸಂದರ್ಭಕ್ಕೆ ಸರಿಯಾಗಿ ಇದನ್ನ ಪ್ರಸ್ತುತ ಅಂತ ಕರ್ಕೋಬೇಕು, ಇಲ್ಲ ಅಪ್ರಸ್ತುತ ಅಂತ ಕರ್ಕೋಬೇಕು. ಇದಮೇವ ಪ್ರಸ್ತುತಂ ಇದಮೇವ ಅಪ್ರಸ್ತುತಂ ಅನ್ನುವಂಥ ವಿಷಯ ವಿಭಾಗ ತುಲ್ಯ ಯೋಗಿತಾದಲ್ಲಿ ಇಲ್ಲ ಅಂತ ದೀಕ್ಷಿತರ ಅಭಿಪ್ರಾಯ. ಸರ್ವೋದ್ದೇಶೇನೈವ ಧರ್ಮಾನ್ವಯ ಇದು ವಿಶೇಷ. ಹಾಗಾಗಿ ಅಲ್ಲಿ ಎಲ್ಲ ಉದ್ದೇಶದಿಂದಲೇ ಅಲ್ಲಿ ಧರ್ಮಾನ್ವಯವಾಗಿ ಹೋಗುತ್ತೆ ಅಂತ. ಹಾಗಾಗಿ ವರ್ಣ್ಯಗಳ ನಡುವೆ ಎಲ್ಲವೂ ವರ್ಣ್ಯ ಅಂತ ಕನ್ಸಿಡರ್ ಮಾಡಿಕೊಂಡು ಅಲ್ಲಿ ಧರ್ಮಾನ್ವಯ ಮಾಡಬೇಕು, ಇಲ್ಲ ಎಲ್ಲವೂ ಅವರ್ಣ್ಯ ಅಪ್ರಸ್ತುತ ಅಂತ ಅಂದ್ಕೊಂಡು ಅಲ್ಲಿ ಧರ್ಮಾನ್ವಯವನ್ನು ಮಾಡಬೇಕು. ಆದರೆ ದೀಪಕದಲ್ಲಾದರೂ ಹೇಗಾಗತ್ತೆ ಅಂದರೆ, ಇದು ವರ್ಣ್ಯ ಇದು ಅವರ್ಣ್ಯ ಅನ್ನುವಂಥ ವಿಷಯ ವಿಭಾಗ ಅತ್ರ ವಿದ್ಯತೆ ಅಂತ ಲೆಕ್ಕ. ದೀಪಕದಲ್ಲಾದರೂ ಇದು ಪ್ರಸ್ತುತವಾದಂತಹ ವಿಷಯ, ಇದು ಅಪ್ರಸ್ತುತವಾದಂತಹ ವಿಷಯ ಎಂಬಂತಹ ಒಂದು ವಿಷಯ ವಿಭಾಗವಿದೆ. ಹಾಗಾಗಿ ಅದರಲ್ಲಿ ಈ ರೀತಿಯ ವಿಷಯ ವಿಭಾಗ ಇರುವಂಥದ್ದೇ ಮೊಟ್ಟ ಮೊದಲನೇದಾಗಿ ದೀಪಕಸ್ಯ ದೀಪಕತ್ವಂ ಅಂತ ದೀಕ್ಷಿತರ ಅಭಿಪ್ರಾಯ. ಯಾಕಂದ್ರೆ ದೀಪ ಅನ್ನುವಂಥದ್ದು ಏನು ಮಾಡುತ್ತೆ ಅಂತ ಕೇಳಿದ್ರೆ, ವಿವೇಕವನ್ನ ತಂದುಕೊಡುತ್ತೆ, ಯಾವುದು ಏನು ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ನಮಗೆ ತಂದುಕೊಡುತ್ತೆ. ಹಾಗಾಗಿ ಪ್ರಾಸಂಗಿಕತ್ವ ಅಪ್ರಾಸಂಗಿಕತ್ವ, ಪ್ರಸ್ತುತತ್ವ ಅಪ್ರಸ್ತುತತ್ವ ಅನ್ನುವಂಥ ವಿಷಯ ಬಂದಾಗ ಅದು ಯಾಕಾಗಿ ಅದನ್ನ ಹೇಗೆ ತಗೊಳ್ಬೇಕು ಅಂತ ಅಂದ್ರೆ, ದೀಪಕ ಅಂತ ಅದನ್ನು ಕರಿತಾ ಇರೋದೇ ಯಾವ ಕಾರಣಕ್ಕೋಸ್ಕರವಾಗಿ ಅಂತ ಕೇಳಿದ್ರೆ, ಪ್ರಸ್ತುತ ಯಾವುದು ಅಪ್ರಸ್ತುತ ಯಾವುದು ಅಂತ ತಿಳಿಸೋದಕ್ಕೋಸ್ಕರವಾಗಿಯೇ ಅದು ಸ್ಪಷ್ಟವಾಗಿ ಆ ವಿವೇಕವನ್ನು ಇಟ್ಕೊಂಡೇ ಅಲಂಕಾರ ಪ್ರವೃತ್ತವಾಗತ್ತೆ. ಆದ್ರಿಂದ ಅದನ್ನ ದೀಪಕ ಅಂತ ಕರೆದ್ರು. ದೀಪದಿಂದ ಹೇಗೆ ಸತ್ಯವಾದದ್ದು ಯಾವುದು ಅಸತ್ಯವಾದದ್ದು ಯಾವುದು ಅಂತ ನಮಗೆ ತಿಳಿಯುತ್ತೋ. ಉದಾಹರಣೆಗೆ ಕತ್ತಲಲ್ಲಿ ಹಗ್ಗವನ್ನು ನೋಡ್ಬಿಟ್ಟು ಹಾವು ಅಂತ ಅಂದ್ಕೊಳ್ತೀವಿ. ಅದೇ ದೀಪ ಬಂದಾಗ ಓ ಇಲ್ಲ ಇಲ್ಲ ಇದು ಹಗ್ಗವೇ ಅನ್ನುವಂತಹ ಸರ್ಪದ ಭ್ರಮ ಏನಿದೆ ಅದು ಹೇಗೆ ನಿರಸನವಾಗುತ್ತೋ, ದೂರ ಹೋಗುತ್ತೋ, ಅದೇ ರೀತಿಯಾಗಿ ಪ್ರಸ್ತುತತ್ವ ಮನಸ್ಸಿನಲ್ಲಿ ನಿರ್ಣಯವಾಗಬೇಕು. ಆ ನಿರ್ಣಯವಾದ ಮೇಲೇನೆ ಈ ದೀಪಕದ ಅಲಂಕಾರತ್ವ ಅನ್ನುವಂಥದ್ದು ನಮಗೆ ಬೋಧವಾಗುತ್ತೆ. ಅದರಿಂದ ದೀಪಕತ್ವೇ ಸತಿ ಅಲಂಕಾರತ್ವ ದೀಪಕ ಅಲಂಕಾರತ್ವ ಅಂತ ಅರ್ಥ ಮಾಡ್ಕೋಬೇಕು. ಆ ದೀಪಕತ್ವ ಅನ್ನೋದು ಅದಕ್ಕೆ ಆರಂಭದಲ್ಲೇ ಸಿದ್ಧವಾಗಿ ಹೋಗಿರುತ್ತೆ ಅನ್ನೋದನ್ನ ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಶಾಸ್ತ್ರಾರ್ಥವನ್ನ ದೀಕ್ಷಿತರು ಕೈಗೆತ್ಕೊಂಡ್ರು. ಮುಂದಕ್ಕೆ ಹೇಳ್ತಾರೆ, ಅಯಂಚ ಅನಯೋರ್ ಅಪರೋ ವಿಶೇಷ. ಈ ತುಲ್ಯ ಯೋಗಿತ ಮತ್ತು ದೀಪಕದ ನಡುವೆ ಇರುವಂಥ ಮತ್ತೊಂದು ಅಂತರವನ್ನ ವಿಶೇಷವನ್ನ ಹೇಳೋದಕ್ಕೆ ಹೊರಟರು ಇವಾಗ. ಅದೇನಪ್ಪ ಅಂತ ಕೇಳ್ತು ಅಂದ್ರೆ, ಉಭಯೋರನಯೋ ಉಪಮಾಲಂಕಾರಸ್ಯ ಗಮ್ಯತ್ವ ವಿಶೇಷೇಪಿ. ವಸ್ತುತಃ ಸಾಮ್ಯವನ್ನು ಮೊದಲು ಹೇಳಿದ್ರು. ಈ ತುಲ್ಯ ಯೋಗಿತೆಯಾಗಲಿ ದೀಪಕವಾಗಲಿ ಎರಡೂ ಕೂಡ ಉಪಮಾಲಂಕಾರದ ಗಮ್ಯತ್ವ ಅವಿಶೇಷೇಪಿ. ಅಂದರೆ ಉಪಮಾಲಂಕಾರದಲ್ಲಿ ಇದೆರಡು ಏನಾಗುತ್ತೆ ಅಂತ ಕೇಳಿದ್ರೆ ಗಮ್ಯವಾಗುತ್ತೆ ಅಂತ. ಗಮ್ಯವಾಗುತ್ತೆ ಅಂತಂದ್ರೆ ಉಪಮಾದಲ್ಲಿ ಇದು ಈ ಎರಡು ಅಲಂಕಾರಗಳು ಕೂಡ ವ್ಯಂಜನಾವೃತ್ತಿಯಿಂದ ನಮಗೆ ಗೋಚರವಾಗುವಂತಹ ಒಂದು ಸಂದರ್ಭವಿರುತ್ತೆ, ಸನ್ನಿವೇಶಗಳಿರುತ್ತೆ ಅಂತ ಲೆಕ್ಕ. ಹಾಗಿದ್ರೂ ಕೂಡ ಅತ್ರ ಅಪ್ರಸ್ತುತಂ ಉಪಮಾನಂ ಪ್ರಸ್ತುತಂ ಉಪಮೇಯಮಿತಿ ವ್ಯವಸ್ಥಿತ ಉಪಮಾನ ಉಪಮೇಯ ಭಾವ. ಎಲ್ಲಿ ದೀಪಕದಲ್ಲಿ ತುಲ್ಯ ಯೋಗಿತೆಯಲ್ಲಿ ಇದಂ ಅಪ್ರಸ್ತುತಂಚ ಸರ್ವದಾ ಉಪಮಾನಂ ಭವತಿ ಪ್ರಸ್ತುತಂ ಸರ್ವದಾ ಉಪಮೇಯಂ ಭವತಿ ಅನ್ನುವಂಥ ವಿಷಯ ಇರೋಲ್ಲ, ಆ ವಿಭಾಗ ಇರೋಲ್ಲ. ಆದರೆ ಇಲ್ಲಿ ಯದ್ಯತೆ ಎರಡೂ ಕೂಡ ಉಪಮಾಲಂಕಾರದ ಒಂದು ವ್ಯಂಗ್ಯಕೋಟಿಯಲ್ಲಿ ಬಂದರೂ ಕೂಡ, ಎರಡು ಅಲಂಕಾರದಿಂದ ಉಪಮಾ ಅನ್ನುವಂಥದ್ದು ವ್ಯಂಗ್ಯವಾದರೂ ಕೂಡ, ಯಾವುದು ಉಪಮಾನ ಯಾವುದು ಉಪಮೇಯ ಅನ್ನುವಂಥ ವಿಷಯ ವಿಭಾಗ ಮಾತ್ರ ದೀಪಕದಲ್ಲೇ ತೋರುವಂಥದ್ದು. ಈ ವಿಷಯ ವಿಭಾಗ, ಈ ವಿವೇಕ ಅನ್ನುವಂಥದ್ದು, ಈ ಪ್ರಸ್ತುತಂ ಸರ್ವದಾಪಿ ಉಪಮೇಯಂ ಭವತಿ ಅಪ್ರಸ್ತುತಂಚ ಉಪಮಾನಂ ಭವತಿ ಅನ್ನುವಂತಹ ವಿಷಯ ವಿಭಾಗ ಇದೆಯಲ್ಲ, ಈ ವಿಭಾಗ ಅನ್ನುವಂಥದ್ದು ಕೇವಲ ದೀಪಕದಿಂದ ಬರುವಂಥದ್ದು. ಹಾಗಾಗಿ ಇದಕ್ಕೆ ದೀಪಕ ಅಂತ ಹೆಸರು. ತತ್ರತು ವಿಶೇಷ ಅಗ್ರಹಣ ಐಚ್ಛಿಕ ಸಹ. ಯಾವುದರಲ್ಲಿ ತುಲ್ಯ ಯೋಗಿತೆಯಲ್ಲಿ ಅದು ಐಚ್ಛಿಕವಾಗಿರುತ್ತೆ ಅಂತ. ಯಾವುದನ್ನು ಬೇಕಿದ್ರೂ ನಾವು ಪ್ರಸ್ತುತ ಅಂತ ಕರ್ಕೋಬಹುದು, ಯಾವುದನ್ನು ಬೇಕಿದ್ರೂ ಅಪ್ರಸ್ತುತ ಅಂತ ಕರ್ಕೋಬಹುದು. ಅಷ್ಟೇ ಅಲ್ಲದೆ ಯಾವುದನ್ನು ಬೇಕಿದ್ರು ಅಪ್ರಸ್ತುತವನ್ನೇ ಬೇಕಿದ್ರೂ ನಾವಲ್ಲಿ ಉದಾಹರಣೆ ಅವುಗಳನ್ನೇ ಬೇಕಿದ್ರೆ ಉಪಮೇಯ ಅಂತ ಇಟ್ಕೊಂಡ್ಬಿಡಬಹುದು.
ಅಪ್ರಸ್ತುತವನ್ನೇ ಬೇಕಿದ್ರೆ ಉಪಮೇಯ ಅಂತ ಮಾಡ್ಕೊಳಕ್ ಬರುತ್ತೆ ತುಲ್ಯ ಯೋಗಿತೆಯಲ್ಲಿ. ದೀಪಕದಲ್ಲಾದರೂ ಆ ರೀತಿಯಾಗಿ ಮಾಡಕ್ ಬರೋಲ್ಲ. ಅಪ್ರಸ್ತುತಂ ಸರ್ವದಾಪಿ ದೀಪಕೆ ಉಪಮಾನಂ ಭವತಿ ಉಪಮೇಯಂಚ ಪ್ರಸ್ತುತಂ ಭವತಿ ಅನ್ನುವಂಥ ವಿಷಯ ವಿಭಾಗವೂ ಕೂಡ ಇದರಲ್ಲಿ ಸಿದ್ಧವಾಗುತ್ತೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಎಂಬಲ್ಲಿಗೆ ಈ ದೀಪಕಾಲಂಕಾರದ ಒಂದು ವಿಮರ್ಶೆ ಅನ್ನುವಂಥದ್ದು ದೀಕ್ಷಿತರು ಕೊಟ್ಟಿರುವಂತಹ ದೃಷ್ಟಿಕೋನದಲ್ಲಿ ಸಂಪನ್ನವಾಗುತ್ತೆ. ಇದೆಲ್ಲವೂ ಕೂಡ ತುಂಬ ಪ್ರವೇಶಾತ್ಮಕವಾದಂತಹ ದೃಷ್ಟಿಯಲ್ಲಿ ದೀಪಕಾಲಂಕಾರದ ವಿಮರ್ಶೆಯನ್ನು ದೀಕ್ಷಿತರು ಮಾಡಿದ್ದಾರೆ. ಇಲ್ಲಿ ವಸ್ತುತಃ ಈ ದೀಪಕಾಲಂಕಾರದ ಬಗ್ಗೆ ಬಹಳ ವಿಮರ್ಶೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಬಹಳ ಸೊಗಸಾದಂತಹ ಒಂದು ಅಲಂಕಾರ ಈ ದೀಪಕ ಅನ್ನುವಂಥದ್ದು. ಇದರ ಬಗ್ಗೆ ಪಂಡಿತರಾಜಾದಿಗಳು ಬಹಳ ಚರ್ಚೆಗಳನ್ನು ವಿಮರ್ಶೆಗಳನ್ನು ಮಾಡಿದ್ದಾರೆ. ಅದೆಲ್ಲ ಪ್ರೌಢವಾದ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಈ ಅಲಂಕಾರಗಳ ಒಂದು ಆಳ ಅಗಲಗಳು ಅದನ್ನು ಎಷ್ಟು ವಿಧವಾಗಿ ಶಾಸ್ತ್ರದಲ್ಲಿ ಅದರ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂಥ ವಿಷಯವಾದರೂ ಗೊತ್ತಾಗುತ್ತೆ. ಸುಮ್ಮನೆ ಹಿಂಗೆ ಗಿಳಿಪಾಠ ಕೇಳ್ಕೊಂಡಂಗೆ ಕೇಳ್ಕೊಂಡ್ಬಿಟ್ಟು ಆಯ್ತೆ ಸಿಲೆಬಸ್ಗಿದೆ ಅನ್ನೋ ನೇರದಲ್ಲಿ ಮಾತ್ರ ಒಂದು ವೇಳೆ ಇದನ್ನು ಅಧ್ಯಯನ ಮಾಡ್ಕೊಂಡ್ಬಿಟ್ರೆ ಆವಾಗ ಅದರಿಂದ ಆಗುವಂಥ ಲಾಭ ಅತ್ಯಲ್ಪ. ಅದು ಖಂಡಿತವಾಗಿಯೂ ಲಾಭವೇ ಅಲ್ಲ. ಅದು ಕೇವಲ ಒಂದು ಯಾವುದೋ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಈ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತಾದರೆ ಅಲಂಕಾರಗಳಲ್ಲಿ ಒಂದು ಪ್ರವೇಶ ನಮಗೆ ಸಿದ್ಧಿ ಆಗಬೇಕು. ಇದು ಹೀಗಿರಬಹುದು ಈ ಅಲಂಕಾರ ಅನ್ನುವಂಥ ಒಂದು ಪ್ರವೇಶ ನಮ್ಗೆ ಉಂಟಾದರೆ ಮುಂದಕ್ಕೆ ನಮ್ಮ ಆಸಕ್ತಿಗೆ ತಕ್ಕಂತೆ ಅದನ್ನು ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕು ಆ ವಿಷಯವನ್ನು. ಹಾಗಿದ್ರೆ ಮಾತ್ರ ಕುವಲಯಾನಂದದ ಅಧ್ಯಯನದ ಒಂದು ಸಾರ್ಥಕತೆ ಇದೆಯೇ ಹೊರತು ಕೇವಲ ಪರೀಕ್ಷೆಯ ದೃಷ್ಟಿಯಿಂದ 20 ಅಲಂಕಾರವೋ 25 ಅಲಂಕಾರವೋ 40 ಅಲಂಕಾರವೋ ಬೇಕು ಅಂತ ಅಷ್ಟು ಮಾತ್ರ ಅಲಂಕಾರವನ್ನು ಅಧ್ಯಯನ ಮಾಡಿದ್ರೆ ಅದು ಹೇಗೆ ಚಮಚಕ್ಕೆ ಪಾಯಸದ ರುಚಿ ಗೊತ್ತಾಗೋದು ಆ ರೀತಿಯಾಗಷ್ಟೇ. ಇತ್ತು ಚಮಚ ಪಾಯಸದೊಳಗೆ ಬಿದ್ದಿತ್ತು, ಅದಕ್ಕೆ ರುಚಿ ಗೊತ್ತಾಗೋದು. ದರ್ವಿ ಪಾಕರಸಂ ಯಥ ಆಯ್ತಾ, ಆ ರೀತಿಯಾಗಿ ದರ್ವಿ ಆದಂಗೆ ಆಗೋಗುತ್ತೆ. ಹಾಗಾಗಿ ಅದರ ಕಡೆಯೂ ನಿಗಾ ವಹಿಸ್ಕೊಳ್ಬೇಕು. ಎಲ್ಲವೂ ಒಂದು ವಿದ್ಯೆಯ ಅಧ್ಯಯನಕ್ಕೆ, ವಿದ್ಯೆಯ ಕೃಷಿಗೋಸ್ಕರವಾಗಿ ಇಟ್ಕೊಳ್ಳುವಂಥ ವಿಷಯ. ಇಲ್ಲಿ ಹೇಳಿದ್ದೇ ಸರಿ ಅಂತಲೂ ಅಲ್ಲ, ಇಲ್ಲಿ ಹೇಳಿದ್ದೆಲ್ಲ ಸರ್ವಥಾ ವ್ಯರ್ಥ ಅಂತಲೂ ಅಲ್ಲ, ಇದು ಕೇವಲ ಪರೀಕ್ಷೆಗೆ ಅಂತಲೂ ಅಲ್ಲ. ಇದೆಲ್ಲ ಏನಪ್ಪ ಅಂದ್ರೆ ಒಂದು ದಿಗ್ದರ್ಶಕ ಅಷ್ಟೇ. ನಮ್ಮ ಋಷಿ ಮಹರ್ಷಿಗಳ ಅದೇ ಪರಂಪರೆಯಲ್ಲಿ ಬಂದಂತಹ ಅನೇಕಾನೇಕ ಆಚಾರ್ಯರುಗಳ ಶಾಸ್ತ್ರಕಾರರ ಚಿಂತನೆ ಯಾವ ದಿಕ್ಕಿನಲ್ಲಿ ಹರಿದಿದೆ ಎಂಬಂತಹ ಒಂದು ವಿವೇಕವನ್ನು ನಾವು ಪಡ್ಕೊಂಡ ಪಕ್ಷ ಆಮೇಲೆ ಕಾಲಾನುಕ್ರಮೇಣ ಭಗವದ್ ಅನುಗ್ರಹದಿಂದ ಭಗವತ್ ಸಂಕಲ್ಪದಿಂದ ಒಂದು ವೇಳೆ ಆ ರೀತಿಯಾದಂತಹ ಸ್ಫೂರ್ತಿ ಒದಗಿ ಬಂದರೆ ಅಂತರಂಗದಲ್ಲಿ ಈ ವಿಷಯಗಳ ದೀಪಕ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ವಿಷಯ ನಮಗೆ ಗ್ರಂಥದಲ್ಲಿ ಗೊತ್ತಾಗೋದಲ್ಲ, ಹೃದಯದಲ್ಲಿ ಗೊತ್ತಾಗಬೇಕು ಅಲ್ವೇ. ಈಗ ಯಾವುದೇ ಒಂದು ಉದಾಹರಣೆನ ಕವಿ ಆದವನು ಕೊಡೋದಕ್ಕೂ ಮುಂಚೆ ಅವನಿಗೆ ಹೃದಯದಲ್ಲಿ ಅದು ಭಾಸವಾಗಿರ್ಬೇಕಲ್ಲ. ಆ ರೀತಿಯಾಗಿ ಅಲಂಕಾರಗಳು ನಮಗೆ ಹೃದಯದಲ್ಲಿ ಭಾಸವಾದ ಪಕ್ಷ ಆಗ ಇದು ಈ ರೀತಿಯಾಗಿ ಯಾಕೆ ಹೇಳಿದ್ರು, ಇವ್ರು ಹೇಳಿದ್ದು ಸರಿಯೇ ಇಲ್ಲವೇ, ಅಥವಾ ಈ ಅಲಂಕಾರದ ಸ್ವರೂಪ ಏನು ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೇಮ್ ವರ್ಕ್ ಸಿಗುತ್ತೆ. ಇದೆಲ್ಲ ಅದಕ್ಕೆ ಸಹಾಯಕಗಳಾಗತ್ತೆ. ಹೇಗೆ ಸಹಾಯಕಗಳಾಗತ್ತೆ ಅಂತ ಕೇಳಿದ್ರೆ ಇದರಿಂದ ನಮಗೆ ಒಂದು ಸಣ್ಣ ಐಡಿಯಾ ಬಂದಿರುತ್ತೆ. ಅಲಂಕಾರ ಅಂದ್ರೆ ಏನು, ಅಲಂಕಾರಗಳು ಹೇಗಿರುತ್ತೆ, ದೀಪಕ ಅಂತ ಯಾಕೆ ಕರೆದಿದ್ದಾರೆ ಅಂತ ಒಂದು ಅಂದಾಜು ಸಿಗುತ್ತೆ ಅಂತ. ಈ ಅಂದಾಜಿಗೋಸ್ಕರವಾಗಿ ಈ ಶಾಸ್ತ್ರಗ್ರಂಥಗಳ ಅಧ್ಯಯನವನ್ನು ಸರಿಯಾಗಿ ಮಾಡಬೇಕು. ಆದರೆ ವಸ್ತುತಃ ಈ ಎಲ್ಲ ಶಾಸ್ತ್ರಗ್ರಂಥಗಳ ಉಪಪತ್ತಿ ಅನ್ನುವಂಥದ್ದು ಅದು ಅಂತರಂಗದಲ್ಲೇ ಆಗುವಂಥದ್ದು. ಅದರಿಂದ ಇದೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಬಹಿರಂಗದಲ್ಲಿ ನಾವು ಇದನ್ನ ಸಿದ್ಧಿ ಮಾಡ್ಕೊಂಡ ಪಕ್ಷ ಅಂತರಂಗದಲ್ಲಿ ಅದು ಯಾವಾಗ ನಮಗೆ ನಿಜವಾಗಿಯೂ ಸಿದ್ಧಿ ಆಗುತ್ತೋ ಆಗ ಇದರ ಉಪಪತ್ತಿ ನಮಗೆ ಮನಸ್ಸಿಗೆ ಬರುತ್ತೆ ಅನ್ನೋ ನೇರದಲ್ಲಿ ಈ ಎಲ್ಲ ಒಂದು ವ್ಯಾಖ್ಯಾನಗಳನ್ನು ಮನಸ್ಸಿಗೆ ತಗೊಳ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಸಾಂದರ್ಭಿಕವಾಗಿ ಜ್ಞಾಪಿಸ್ಕೊಂಡು ಇಂದಿನ ಒಂದು ಈ ಉಪಾಖ್ಯಾನವನ್ನು ಇಲ್ಲಿಗೆ ಮಂಗಳ ಮಾಡ್ತೇನೆ. ಧನ್ಯವಾದ.